ತುಂಬಾ ದೂರ ಕಳ್ಸೋಣ ಅಂದ್ಬಿಟ್ಟು ಕಳಿಸ್ತೆ, ಅದು ನೋಡ್ಬಿಟ್ಟು ಮೀಟರ್ ಆಫ್ ಆಯ್ತು ಸರ್. ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಡ್ರೋನು ಮೇಲ್ಗಡೆ ಹೋಗುತ್ತೆ. ಈ ಕಡೆ ಸೈಡ್ ಏನೈತೆ ಇದು ಝೂಮ್ ಮಾಡಕ್ಕೆ. ಈಗ ನೋಡಿ ನನ್ನ ಝೂಮ್ ಮಾಡ್ತಾ ಇದ್ದೀನಿ ನಾನು. ರೋಸ್ಟ್ ಆಗ್ಬೇಕು, ಈರುಳ್ಳಿ ಕಲರ್ ಬರಬೇಕು, ಅಲ್ಲಿವರೆಗೂ ಈರುಳ್ಳಿನ ಬೇಯಿಸ್ಕೋಬೇಕು. ಫುಲ್ಲು ಕುದೀತಾ ಐತೆ ರೈಸು. ಗೈಸ್, ನಾನಿವತ್ತು ನಿಮಗೆ DJI Mini 3 ನ ಯಾವ ಥರ ಫ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ DJI Mini 3 ಡ್ರೋನ್ನ ತಗೊಂಡು ಆಲ್ರೆಡಿ ನಂದು ಒಂದು 3 ರಿಂದ 4 ತಿಂಗಳಾಯಿತು. ಇವಾಗ ಯಾತಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂದರೆ, ಇವಾಗ ನಾನು ಕಲ್ತಿದ್ದೀನಿ ಆಲ್ಮೋಸ್ಟು ಯಾವ ಥರ ಫ್ಲೈ ಮಾಡೋದು ಹೇಗೆ ಅಂತ. ಸೊ ಅದಕ್ಕೆ ನಿಮಗೂ ಇವತ್ತು ಯಾವ ರೀತಿ ಫ್ಲೈ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ. ಸೊ ಈ DJI Mini 3 ಕಾಂಬೋ ಅಂದರೆ 3 ಬ್ಯಾಟ್ರಿ ವಿತ್ ಡಿಸ್ಪ್ಲೇ ಎಲ್ಲ ತಗೋಬೇಕು ಅಂತಂದರೆ ಹತ್ರ ಇಂಡಿಯಾದಲ್ಲಿ 1 ಲಕ್ಷದವರೆಗೂ ಆಗುತ್ತೆ. ಈ DJI Mini 3 ನ ಪ್ರೈಸು ಇಂಡಿಯಾದಲ್ಲಿ 1 ಲಕ್ಷ. ಆದರೆ ನಾನು ಬೇರೆ ಕಂಟ್ರಿಯಿಂದ ತರಿಸ್ಕೊಂಡಿದ್ದು ನಮ್ಮ ಫ್ರೆಂಡ್ ಹತ್ರ, ಅದಕ್ಕೆ ನಂಗೆ ಸ್ವಲ್ಪ ಕಡಿಮೆ ಆಗೈತೆ ಕಾಸ್ಟು. ಗೈಸ್, ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಆಗೈತೆ. 1 ಸೆಕೆಂಡ್ ಆಯಿತು. ಸೊ ಇವಾಗ ಡ್ರೋನ್ ಯಾವ ರೀತಿ ಆರಿಸೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಏನಂತ ಅಂದರೆ, ನಾನು ಮಾತಾಡೋದನ್ನ ಸಣ್ಣ ಸ್ಕ್ರೀನಲ್ಲಿ ಹಾಕ್ತೀನಿ. ಸ್ಕ್ರೀನ್ ಡಿಸ್ಪ್ಲೇ ಆಯ್ತಲ್ಲ ಡ್ರೋನ್ದು, ಅದನ್ನು ದೊಡ್ಡ ಸ್ಕ್ರೀನಲ್ಲಿ ಹಾಕ್ತೀನಿ. ಆವಾಗ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಡ್ರೋನ್ ಹೆಂಗೆ ಫ್ಲೈ ಮಾಡೋದು ಅಂತ. ಫಸ್ಟು ಸ್ಕ್ರೀನ್ ಮೇಲೆ ಈ ಕಡೆ ಸೈಡು ಒಂದು ಬಟನ್ ಇರುತ್ತೆ, ಆ್ಯರೋ. ಆ ಬಟನ್ ಮೇಲೆ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಹಿಡ್ಕೊಂಡ್ರೆ ಡ್ರೋನು ಟೇಕ್ ಆಫ್ ಆಗುತ್ತೆ. ನೋಡಿ, ಡ್ರೋನ್ ಟೇಕ್ ಆಫ್ ಆಯ್ತು ಇವಾಗ. ಸೊ ಟೇಕ್ ಆಫ್ ಆಗಿರೋ ಡ್ರೋನ್ನ ಇಲ್ಲಿ ನೋಡಿ ಯಾವ ರೀತಿ ಅಂತಂದರೆ, ಇದನ್ನ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಡ್ರೋನು ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಪ್ರೆಸ್ ಮಾಡಿದ್ರೆ ಡ್ರೋನು ಕೆಳಗಡೆ ಬರುತ್ತೆ. ಇಷ್ಟೇ ನೋಡಿ, ಮೇಲೆ ಹೋಗುತ್ತೆ ಹಿಂಗೆ. ಮೇಲ್ ಪ್ರೆಸ್ ಮಾಡಿದ್ರೆ ಕೆಳಗಡೆ ಪ್ರೆಸ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಹಿಂಗೆ. ಸೊ ನೆಕ್ಸ್ಟು ಇದು ಮೇಲ್ಗಡೆ ಮತ್ತು ಕೆಳಗಡೆ ಆಯ್ತಲ್ವಾ, ಇದನ್ನ ರೊಟೇಟ್ ಮಾಡಿದ್ರೆ ಇದು ತೋರಿಸಿರೋದು. ಇದನ್ನ ರೊಟೇಟ್ ಮಾಡಿದ್ರೆ ನೋಡಿ, ಈ ಕಡೆ ರೊಟೇಟ್ ಮಾಡಿದ್ರೆ ಡ್ರೋನೇ ಟರ್ನ್ ಆಗುತ್ತೆ. ಈ ಥರ ಡ್ರೋನ್ ನೋಡಿ ರೊಟೇಟ್ ಆಗ್ತಾ ಐತೆ. ಸೊ ಈ ಕಡೆ ಸೈಡ್ ಟರ್ನ್ ಮಾಡಿದ್ರೆ ಡ್ರೋನ್ ಈ ಕಡೆ ಸೈಡ್ ರೊಟೇಟ್ ಆಗುತ್ತೆ. ಇದು DJI Mini 3 ಆಗಿರೋದ್ರಿಂದ ಹೆವಿ ಗಾಳಿ ಇದ್ರೆ ಸಪೋರ್ಟ್ ಮಾಡಲ್ಲ. ಅದು 250 ಗ್ರಾಮ್ ಅಷ್ಟೇ ಇದು. ಈಗ ನೋಡಿ ಮಳೆ ಬರೋ ಥರ ಆಗ್ಬಿಟ್ಟೈತೆ, ಹೆವಿ ರಿಸ್ಕ್. ಇವಾಗ ಗಾಳಿ ಹೆವಿ ಬೀಸ್ತೈತೆ, ಡ್ರೋನ್ ನೋಡಿ ಸ್ಟೇಬಲ್ ಆಗಿಲ್ಲ. ನೋಡಿ ಕಷ್ಟ ಬೀಳ್ತೈತೆ ಸ್ವಲ್ಪ ಗಾಳಿ ಜಾಸ್ತಿ ಇರೋದಕ್ಕೆ. ಸೊ ಅದಕ್ಕೆ ಸ್ವಲ್ಪನೇ ಆರಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಇನ್ನೊಂದು ಈ ಕಡೆ ಸೈಡ್ ಜಾಯ್ಸ್ಟಿಕ್ ಐತೆ ನೋಡಿ. ಈ ಕಡೆ ಜಾಯ್ಸ್ಟಿಕ್ ಏನಂತಂದರೆ ಮುಂದೆಗಡೆ ಮೂವ್ ಮಾಡೋಕ್ಕೆ, ಹಿಂದೆಗಡೆ ಮೂವ್ ಮಾಡೋಕ್ಕೆ, ಮತ್ತು ಸೈಡ್ ಮೂವ್ ಮಾಡೋಕ್ಕೆ, ಮತ್ತು ರೈಟು ಲೆಫ್ಟು ಮುಂದೆ ಹಿಂದೆ. ಈ ಕಡೆ ಇರೋ ಜಾಯ್ಸ್ಟಿಕ್ಕು ಮುಂದೆಗಡೆ ಹಿಂದೆಗಡೆ ರೈಟು ಲೆಫ್ಟು ಎಲ್ಲ ಕಡೆ ಹೋಗುತ್ತೆ. ಹೈಟ್ ಬೇಕು ಅಂದರೆ, ಮೇಲ್ಗಡೆ ಬೇಕು ಅಂದರೆ ಮಾತ್ರ ಈ ಜಾಯ್ಸ್ಟಿಕ್ಕು, ಮತ್ತು ಕೆಳಗಡೆ ಬೇಕು ಅಂದರೆ ಮತ್ತೆ ರೊಟೇಟ್ ಮಾಡೋಕ್ಕೆ ಈ ಜಾಯ್ಸ್ಟಿಕ್ಕು. ಅರ್ಥ ಆಯ್ತಾ? ಇವಾಗ ಒಂದು ಶಾರ್ಟ್ ತೊಗೊಳ್ಳೋಣ ಇರಿ. ಬಟ್ ಹೆವಿ ಗಾಳಿ ಐತೆ, ಜಾಸ್ತಿ ದೂರ ಕಳ್ಸೋದು ಬೇಡ. ಇವಾಗ ಸ್ಟ್ರೈಟ್ ಶಾರ್ಟು ಹಿಂದೆ ಬ್ಯಾಕ್ ಸೈಡ್ ಮೂವ್ ಆಗುತ್ತೆ, ಮತ್ತು ನಮ್ಮ ಶಾರ್ಟ್ ತೊಗೊಳುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಏನಂತಂದರೆ, ಈ ಜಾಯ್ಸ್ಟಿಕ್ನ ಕೆಳಗಡೆ ಎಳೆದು ಈ ಜಾಯ್ಸ್ಟಿಕ್ನ ಮೇಲೆ ಎಳೆದ್ರೆ ನಮ್ಮ ಶಾರ್ಟ್ ಬರುತ್ತೆ. ಆ ಕಡೆ ಸೈಡ್ ನೋಡಿ ಹದ್ದು ಎಲ್ಲ ಹಾರಾಡ್ತೈತೆ, ಹುಷಾರಾಗಿ ಆಡಿಸ್ಬೇಕು. ಸೊ ಇವಾಗ ಹಂಗೆ ಕಳಿಸ್ತೀನಿ ಮೇಲ್ಗಡೆ. ನೋಡಿ ಸ್ಪೋರ್ಟ್ಸ್ ಮೋಡ್ ಹಾಕಿರೋದಕ್ಕೆ ಸಖತ್ ಸ್ಪೀಡಾಗಿ ಹೋಗುತ್ತೇವಿ. ಬೆಂಗಳೂರು ನೋಡಿ ಹೆಂಗೆ ಕಾಣಿಸ್ತೈತೆ. ಕರ್ಕೊಳ್ಳೋಣ ಕೆಳಗೆ. ಗಾಳಿ ಹೆವಿ ಇರೋದಕ್ಕೆ ಆ ಕಡೆ ಈ ಕಡೆ ಮೂವ್ ಆಗ್ತೈತೆ ಜಾಸ್ತಿ, ಕಂಟ್ರೋಲ್ಗೆ ಸಿಗ್ತಿಲ್ಲ ಅಷ್ಟೊಂದು. ಸೊ ಗಾಳಿ ವೆದರ್ ಕಂಡೀಷನ್ಸ್ ನೋಡ್ಕೊಂಡು ಹುಷಾರಾಗಿ ಆರಿಸ್ಬೇಕು. ಈಗ ನೋಡಿ ನಾವಿಲ್ಲ ಇದ್ದೀವಿ. ಸೊ ಇವಾಗ ಇನ್ನೊಂದು ಶಾರ್ಟ್ ತಗೊಳ್ಳೋಣ. ಇನ್ನೊಂದು ಸ್ವಲ್ಪ ದೂರ ಕಳಿಸ್ತೀನಿ, ಇಲ್ಲಿ ನಮ್ಮ ಹತ್ರ ಕರ್ಕೊಳ್ಳೋಣ. ಮುಂದಕ್ಕೆ ಕರ್ಸ್ಕೋತಾ ಇದೀನಿ ನೋಡಿ ಇವಾಗ ನಾನು. ನೋಡಿ, ಸೊ ಇವಾಗ ಡ್ರೋನು ನಮ್ಮ ಮುಂದೆನೇ ಐತೆ. ಸೊ ಈ ಡಿಸ್ಪ್ಲೇಲಿ ಇನ್ನೊಂದು ಏನಂತ ಅಂದರೆ, ಈ ಕಡೆ ಸೈಡ್ ಐತೆ ನೋಡಿ, ಇದು ಮ್ಯಾಪು, ಹೋಮ್ ಲೊಕೇಶನ್. ಇದು ಫ್ಲೈಟು ಯಾವಾಗ ಟೇಕ್ ಆಫ್ಗೆ ಪರ್ಮಿಟೆಡ್ ಕೊಡ್ತದೆ ಅವಾಗ ಮಾತ್ರ ಫ್ಲೈ ಮಾಡಬೇಕು. ಇವಾಗ ನೋಡಿ ಹೋಮ್ ಪಾಯಿಂಟ್ ಲೊಕೇಶನ್ನು. ನಾವು ಎಲ್ಲೇ ಇವಾಗ ಫಸ್ಟ್ ಟೈಮ್ ಫ್ಲೈ ಮಾಡಿದ್ನಲ್ಲ, ಅದು ಈ ಕಡೆಯಿಂದ ಹೋಗಿ ಇಲ್ಲಿ ಬಂದಿದ್ದು. ಸೊ ಇವಾಗ ಇನ್ನೊಂದ್ಸಲ ದೂರ ಕಳ್ಸೋಣ ಇರಿ ಫ್ಲೈಟ್. ಇವಾಗ ಇನ್ನೊಂದ್ಸಲ ಡ್ರೋನ್ನ ದೂರ ಕಳ್ಸೋಣ. ಸ್ಕ್ರೀನಲ್ಲಿ ನೋಡ್ಕೊಂಡು ಆಪ್ರೇಟ್ ಮಾಡ್ಬೇಕು, ಅಷ್ಟು ದೂರ ಕಳ್ಸೋಣ.
ಸೊ ಕಳ್ಸೋಣ ಈಗ ಮೇಲೆ. ಹಲೋ, ಇಲ್ಲ ಬಿಡಿ ಕಾಂಪ್ಲೆಕ್ಸ್. ಗೈಸ್ ನೋಡಿ ಎಷ್ಟು ದೂರ ಹೋಯ್ತು, ಫುಲ್ಲು ದೂರ ಹೋಯ್ತು ನೋಡಿ, ಹೆವಿ ದೂರ ಕಳಿಸಿದ್ದೀನಿ ಇವಾಗ. ಅಲ್ಲಿ ನೋಡಿ ಆ ಕಡೆ ಸೈಡ್ ಹದ್ದು ಬಂತು, ಸೊ ಅದಕ್ಕೆ ಮೇಲ್ ಕಳಿಸ್ಬಿಟ್ಟೆ. ಹೆವಿ ದೂರ ಐತೆ, ಸ್ಪೋರ್ಟ್ಸ್ ಮೋಡಲ್ಲಿ ಹಾಕಿರೋದಕ್ಕೆ ತುಂಬ ಬೇಗ ಹೊಟ್ಟೋಯ್ತು ನೋಡಿ. ಯಪ್ಪ ಹೆಂಗ್ ಕಾಣಿಸ್ತಾ ಇತ್ತು ನೋಡಿ ಬೆಂಗಳೂರು. ಯಪ್ಪ ಎಷ್ಟು ದೊಡ್ಡಕ್ಕೆ ನಾವು ಎಲ್ಲಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಸೊ ಅವಾಗ ಏನು ಮಾಡ್ಬೇಕು ಗೊತ್ತಾ, ನಾವು ಈ ಡಿಸ್ಪ್ಲೇಲಿ ನೋಡಿಕೊಂಡು, ಈ ಡಿಸ್ಪ್ಲೇಲಿ ಕಾಣಿಸುತ್ತೆ ಡ್ರೋನ್ ಎಲ್ಲಿರುತ್ತೆ ಅಂತ, ಆರೋನ ನೋಡಿಕೊಂಡು ವಾಪಸ್ ರಿಟರ್ನ್ ಮಾಡ್ಕೋಬೇಕು. ಇವಾಗ ಆ ಡಿಸ್ಪ್ಲೇನ ನೋಡಿಕೊಂಡು, ಸೈಡಲ್ಲಿರೋ ಡಿಸ್ಪ್ಲೇನ ನೋಡ್ಕೊಂಡು ನಾನು ಕರ್ಕೋತಾ ಇದೀನಿ ಡ್ರೋನ್ನ. ಇಲ್ಲಿ ನೋಡಿ, ಈಗ ಡಿಸ್ಪ್ಲೇನೇ ದೊಡ್ಡ ಮಾಡ್ತೀನಿ ನೋಡಿ. ನೋಡಿ ನಾವು ಇಲ್ಲಿದ್ದೀವಿ, ಡ್ರೋನು ಈ ಕಡೆ ಸೈಡ್ ಇಲ್ಲ ಐತೆ. ಸೊ ಯಾರೋನ ನೋಡ್ಕೊಂಡು ನಾವು ಮೂವ್ ಮಾಡ್ಕೊ ಬಂದರೆ ವಾಪಸ್ ಬಂದ್ಬಿಡುತ್ತೆ ಡ್ರೋನ್, ಅಷ್ಟೇ ಸಿಂಪಲ್. ಬರ್ತಾ ಆಯ್ತು ನೋಡಿ ವಾಪಸ್. ಬಂದ ಮೇಘರಾಜ ಬಂದ ನೋಡಿ, ನಮ್ಮ ಡ್ರೋನ್ ಬಂದ ವಾಪಸ್ಸು. ಬಾರೋ ರಣಧೀರ. ನಾನು ಸ್ಪೋರ್ಟ್ಸ್ ಮೋಡ್ಗೆ ಹಾಕಿದ್ದೀನಿ, ಅದಕ್ಕೆ ಹೆವಿ ಸ್ಪೀಡಾಗಿ ಹೋಗ್ತಾ ಐತೆ ಡ್ರೋನು. ಗಾಳಿ ಜಾಸ್ತಿ ಐತಲ್ಲ, ಅದಕ್ಕೆ ಸ್ಪೋರ್ಟ್ಸ್ ಮೋಡ್ಗೆ ಹಾಕಿರೋದು ನಾನು. ಈಗ ನೋಡಿ, ಓಹ್ ಜಸ್ಟ್ ಗೈಸ್, ಯಾವುದೋ ಪಾರಿವಾಳ ಬಂದ್ಬಿಡ್ತು. ನಮ್ಮ ಅದೃಷ್ಟನೇ ಸರಿ ಇಲ್ಲ, ಪಾರಿವಾಳ ಸೈಡಲ್ಲಿ ಹೋಯ್ತು. ಇಲ್ಲ ಅಂದ್ರೆ ಡ್ರೋನ್ ಹೊಡೆದಿದ್ದಿದ್ರೆ ಡ್ರೋನ್ ಕತೆ ಮುಗಿದೋಗಿರೋದು ಇವತ್ತು. ಸೊ ಇವಾಗ ಇನ್ನೊಂದೇನು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇನ್ನೊಂದು ನೋಡಿ, ಈ ಡಿಸ್ಪ್ಲೇ ಮೇಲ್ಗಡೆ ನೋಡಿ, ಇದು ಸಿ ಅಂತ ಆಯ್ತಲ್ಲ, ಇದು ಸಿನಿಮ್ಯಾಟಿಕ್ ಮೋಡು, ಸ್ಲೋ ಆಗಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ತಗೊಳುತ್ತೆ. ಇದು ಎನ್ ಅಂತ ಆಯ್ತಲ್ಲ, ಇದು ನಾರ್ಮಲ್ ಮೋಡು. ನಾರ್ಮಲ್ ಅಂದರೆ ನಾರ್ಮಲ್ ಸ್ಪೀಡು. ಎಸ್ ಅಂತ ಇರೋದು ಸ್ಪೋರ್ಟ್ಸ್ ಮೋಡು. ಹೆವಿ ಸ್ಪೀಡ್ ಬೇಕು ಅಂದಾಗ ಮಾತ್ರ ಸ್ಪೋರ್ಟ್ಸ್ ಮೋಡ್ನ ಯೂಸ್ ಮಾಡಬೇಕು. ಸೊ ಇವಾಗ ಲ್ಯಾಂಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಮತ್ತು ಗಿಂಬಲ್ ಅಡ್ಜಸ್ಟ್ಮೆಂಟ್ ಏನು ಗೊತ್ತಾ, ಈ ಹಿಂದೆಗಡೆ ಒಂದು ರೊಟೇಟಿಂಗ್ ಆಪ್ಷನ್ ಥರ ಕೊಟ್ಟಿರ್ತಾರೆ. ಇದನ್ನ ಹಿಂಗೆ ರೊಟೇಟ್ ಮಾಡಿದ್ರೆ, ಈ ಕಡೆ ಕೆಳಗಡೆ ಹಿಂಗೆ ರೊಟೇಟ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಗಿಂಬಲ್ಲು. ನೋಡಿ ಅಲ್ಲಿ ಮೂವ್ ಆಗ್ತಾಯಿತ್ತು ನೋಡಿ. ಸೊ ಮೇಲ್ಗಡೆ ರೊಟೇಟ್ ಮಾಡಿದ್ರೆ ಮೇಲ್ಗಡೆ ಎತ್ಕೊಳ್ಳುತ್ತೆ ಕ್ಯಾಮ್ರಾ. ಮತ್ತು ಇನ್ನೊಂದು ಈ ಕಡೆ ಸೈಡ್ದು ಏನೈತೆ, ಇದು ಝೂಮ್ ಮಾಡೋಕ್ಕೆ. ಈಗ ನೋಡಿ ನನ್ನ ಝೂಮ್ ಮಾಡ್ತಾ ಇದ್ದೀನಿ ನಾನು. ಸೊ ವಾಪಸ್ ಹಿಂಗೆ ರಿಟರ್ನ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ. ಸೊ ಫೋನ್ ಥರ ಯೂಸ್ ಮಾಡ್ಬೋದು, ಗಿಂಬಲ್ನ ಕೆಳಗಡೆ ಮೇಲ್ ಮಾಡ್ಬೋದು, ಝೂಮ್ ಮಾಡ್ಬೋದು, ಝೂಮ್ ಔಟ್ ಮಾಡ್ಬೋದು. ಲ್ಯಾಂಡ್ ಮಾಡ್ಬೇಕಾದ್ರೆ ಏನಿಲ್ಲ ಗೈಸ್, ನಾವು ಈ ಥರ ಇವಾಗ ನೋಡಿ, ಇಲ್ಲೇನು ಕಲ್ಲಿಲ್ಲ, ಮಣ್ಣಿಲ್ಲ, ಗ್ರಾಸು, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ಈ ಬಟನ್ನ ಸುಮ್ಮನೆ ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿದ್ರೆ ಅದೇ ಲ್ಯಾಂಡ್ ಆಗುತ್ತೆ ಕೆಳಗೆ ನೋಡಿ, ಇಷ್ಟೇ, ಅದೇ ಲ್ಯಾಂಡ್ ಆಯಿತು. ಒಂದೊಂದೇ ನೋಡಿ, ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಡ್ರೋನ್ ಹಾರಲಿಲ್ಲ ಅಂದರೆ ಇದನ್ನ ಹಾರಿಸ್ಬೋದು. ಡ್ರೋನ್ ಕಿತ್ತಾಯ್ತಲ್ಲ. ನಮಗೆ ನೋಡಿ ಇವತ್ಗ 91% ಐತೆ ಬ್ಯಾಟ್ರಿ ಪರ್ಸೆಂಟೇಜು. ಸೊ ಇವಾಗ ಜಾಸ್ತಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಡಿಸ್ಟೆನ್ಸ್ ಕಳ್ಸೋಣ. ಮಳೆ ಬರೋದೊಂದು ಸ್ವಲ್ಪ ಕಡಿಮೆ ಆಗೈತೆ, ಮೋಡ ಹೋಗೈತೆ, ಬಿಸಿಲೈತೆ, ಬಟ್ ಆದರೂ ಗಾಳಿ ಜಾಸ್ತಿ ಐತೆ. ರಿಸ್ಕ್ ತಗೊಂಡು ಒಂದು ಸ್ವಲ್ಪ ದೂರ ಕಳ್ಸೋಣ ಅಂತಿದ್ದೀನಿ ಡ್ರೋನ್ನ. ಬನ್ನಿ ಇವಾಗ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಕಳ್ಸೋಣ. ಯಾವಾಗ ಸಾಕು ಅನ್ಸುತ್ತೆ ಅವಾಗ ನಿಲ್ಲಿಸ್ಬಿಡೋಣ. ಸೊ ಡ್ರೋನ್ನ ಟೇಕ್ ಆಫ್ ಮಾಡಿದ್ದೀನಿ. ಪಾರಿವಾಳ ಬಂತು, ಅಚ್ಕೆ ಮನ ಬರೋದೇನೇ ಇಲ್ಲ ಈ ಪಾರಿವಾಳಗಳಿಗೆ. ದೂರ ಕಳ್ಸೋಣ. ಹಾಂ ಗೈಸ್, ಇವಾಗ ಫುಲ್ ದೂರ ಕಳ್ಸೋಣ ಬನ್ನಿ ಡ್ರೋನ್ನ. ಸ್ಟಾರ್ಟ್. ಸ್ಪೋರ್ಟ್ಸ್ ಮೋಡಲ್ಲಿ ಹೆಂಗೆ ಹೋಯ್ತಾ ಈಗ ನೋಡ್ರಿ ರಾಜು. ಕ್ರೇಜಿ ಆಗೋಯ್ತು ದೂರ. ಅಯ್ಯೋ ಒದ್ದು ಗೈಸ್ ವಾಪಸ್ ಕರ್ಕೊಬಿಟ್ಟೆ ಗೈಸ್. ತುಂಬ ದೂರ ಕಳ್ಸೋಣ ಅಂದ್ಬಿಟ್ಟು ಕಳಿಸ್ದೆ, ಅದು ನೋಡ್ಬಿಟ್ಟು ಮೀಟರ್ ಆಫ್ ಆಯಿತು ಸರ್. ಅದು ನೋಡ್ಬಿಟ್ಟು ಮೀಟರ್ ಆಫ್ ಆಗ್ಬಿಡ್ತು, ವಾಪಸ್ ಕರ್ಕೊಬಿಟ್ಟೆ. ಲವ್ ನಾನು ಏನೋ ತಪ್ಪು ಮಾಡಿದ್ದೀನಿ ರಾಜು, ಹೈಟೇ ಹೋಗ್ಲಿಲ್ಲ ಅದು. ಇಲ್ಲಿ ಓ ಏನು ಗಾಳಿ ಆಯ್ತು ಗೊತ್ತಾ.
ಪಕ್ಷಿಗೆ ಅದಕ್ಕೆ ಐತಿಲ್ಲ ಗಾಳಿ ಹ್ಞೂ ಲೋ ಏನು ಹಿಂಗಡೆ ಕರ್ಕೊಂಡೆ ಗೈಸ್ ನಿಮ್ಗೆ ತೋರ್ಸಕ್ ಹೋಗಿ ನಾನು ಡ್ರೈವರ್ ಗದೆ ಮುಗಿಸ್ಕೊಂಡ್ಬಿಡ್ತಿದ್ದೆ ಇವತ್ತು ಜಸ್ಟ್ ಕಣೋ ರಾಜು ಲವ್ ಇನ್ನೇನು ಅಲ್ಲಿ ಹೆಂಗ್ ಹೋಯ್ತೈತೆ ಓ ಎಲ್ಲ ಇಲ್ಲ ನೋಡಿ ಗೈಸ್ 4-5 ಬಂದ್ಬಿಟ್ಟು ಎಲ್ಲ ಬಾಯಿಗೆ ಬಂದಿತ್ತು ಕಣೋ ನಂಗೆಲ್ಲ ಏನ್ ನನ್ನ ವಿಡಿಯೋಲಿ ಮಾತಾಡೋದನ್ನೇ ನಿನ್ಸ್ಬಿಟ್ಟೆ ಏನ್ 3-4 ಹದ್ದುಗಳು ಹಂಗ್ ಬಂದ್ರೆ ಇದ್ರಲ್ಲಿ ರೆಕಾರ್ಡೇ ಆಗಿರಲ್ಲ ಅನ್ಸುತ್ತಲ್ವಾ ಗೈಸ್ ನಾನು ಅವಾಗ್ಲೇ ಹೇಳಿದ್ನಲ್ಲ ಕೈ ಮೇಲೆ ಲ್ಯಾಂಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಸೊ ಅವಾಗ್ಲೇ ಆಗಿರ್ಲಿಲ್ಲ ಅದು ಇವಾಗ ಲ್ಯಾಂಡ್ ಮಾಡ್ಕೋತೀನಿ ನೋಡಿ ಸೊ ಕೈ ಮೇಲೆ ಲ್ಯಾಂಡ್ ಮಾಡ್ಕೋಬೇಕಾದ್ರೆ ತುಂಬಾನೇ ಹುಷಾರಾಗಿ ಲ್ಯಾಂಡ್ ಮಾಡಬೇಕು ನಾನು ಈಗ ಮಾಡಿದ್ನಲ್ಲ ಆ ಥರ ಕರೆಕ್ಟಾಗಿ ಸ್ಟ್ರೈಟಾಗಿ ಹ್ಯಾಂಡ್ ಇಟ್ಕೊಂಡು ಮತ್ತೆ ಸ್ಕ್ರೀನ್ ಮೇಲೆ ಅದು ಕೇಳುತ್ತೆ ಲ್ಯಾಂಡ್ ಮಾಡಬೇಕು ಓಕೆನಾ ಅಂತ ಸೊ ಓಕೆ ಕೊಡಬೇಕು ಸೊ ಅವಾಗ ತುಂಬ ಹುಷಾರಾಗಿ ಮಾಡಬೇಕು ಮತ್ತೆ ಟೇಕ್ ಆಫ್ ಅಷ್ಟೇ ನೋಡಿ ಇವಾಗ ಹ್ಯಾಂಡ್ ಮೇಲೆ ಇಟ್ಕೊಂಡು ಮಾಡ್ತೀನಿ ನಾನು ಟೇಕ್ ಆಫ್ ಮಾಡ್ತೀನಿ ನೋಡಿ ಇಷ್ಟೇ ಏನಿಲ್ಲ ಸಿಂಪಲ್ ಸೊ ನೀವು ಡ್ರೋನ್ನ ಫ್ರೀಯಾಗಿ ಬಿಡಬೇಕು ಕೈಲಿ ಏನಾದರೂ ಪ್ರೆಸ್ ಮಾಡಿದ್ರೆ ಅಮ್ಕಿದ್ರೆ ಅವಾಗ ಕಷ್ಟ ಸುಮ್ಮನೆ ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿದ್ರೆ ಅದೇ ಲ್ಯಾಂಡ್ ಆಗಿಬಿಡುತ್ತೆ ಇಷ್ಟೇ ನೋಡಿ ರಾಜು ಅವನು ಇಂಟರ್ನ್ಯಾಷನಲ್ ಫೋಟೋಗ್ರಫಿ ಮಾಡ್ತಾವನೆ ನಮ್ಮ ಪಕ್ಕದ ಮನೆ ಹುಡುಗ ಪಾಪ ಕ್ಯಾಮ್ರಾಮ್ಯಾನ್ ಮಾಡ್ಬಿಟ್ಟು ಇವನು ಹೋಗಿ ಅಲ್ಲಿ ಆಕ್ಟಿವಿಟೀಸ್ ಮಾಡ್ತಿರೋದು ಇವಾಗಷ್ಟೇ ಹುಷಾರಾಗಿದ್ದೀನಿ ಅದಕ್ಕೆ ಹೊರಗಡೆ ಊಟ ಮಾಡೋದು ಬೇಡ ಅಂದ್ಬಿಟ್ಟು ಗೀ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಗೀ ರೈಸ್ ಮಾಡೋಕ್ಕೆ ತರಕಾರಿ ಈರುಳ್ಳಿ ಮೊಸರು ತುಂಬ ಐಟಮ್ಗಳು ಬೇಕು ಎಲ್ಲ ತಗೊಬರಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಗಾಡೀಲಿ ಹೋಗ್ಬಿಟ್ಟು ತಗೊಬರೋಣ ತಗೊಂಡೆ ಸೊ ಹೋಗೋಣ ಇವಾಗ ಗಾಡೀಲಿ ಗೀ ರೈಸ್ಗೆ ಏನೇನು ಬೇಕು ಎಲ್ಲ ಎತ್ಕೊಂಡಿದ್ದೀನಿ ಇಷ್ಟು ಐಟಮ್ ಐತೆ ನೋಡಿ 180 ರೂಪಾಯಿ ಆಯಿತು ಇದಕ್ಕೆ ಗೀ ರೈಸ್ ರೆಡಿ ಮಾಡೋಣ ಗೀ ರೈಸ್ ಕುಕ್ ಮಾಡೋಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕಿನ ನೆನೆಯಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಚಕ್ಕೆ ಲವಂಗ ಅದೆಲ್ಲ ನೀರೊಳಗೆ ಹಾಕಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗೀ ರೈಸ್ ಮಾಡೋಕ್ಕೆ ಮೇನು ತುಪ್ಪ ಬೇಕು ತುಪ್ಪ ಮತ್ತು ಎಣ್ಣೆ ಹಾಕ್ಬಿಟ್ಟು ಇವಾಗ ಗ್ಯಾಸ್ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಹಚ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಲು ಮೊಸರು ಎಲ್ಲ ಬೇಕಿದ್ದಕ್ಕೆ ಗೀ ರೈಸ್ಗೆ ಒಳ್ಳೆ ಗೀ ರೈಸ್ ಕುಕ್ ಫಸ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ನೀರಿತ್ತು ಒಂದು ಸ್ವಲ್ಪ ನೀರು ಆರ್ತೈತೆ ಸ್ವಲ್ಪ ಉರಿ ಕಡಿಮೆ ಮಾಡೋಣ ಎಣ್ಣೆ ಹಾಕಿದ್ದೀನಿ ಸೊ ಇವಾಗ ನೆಕ್ಸ್ಟು ಎಣ್ಣೆ ಆದಮೇಲೆ 2 ಪ್ಯಾಕೆಟ್ ತುಪ್ಪ ಹಾಕೋಣ ಮನೇಲಿ ಮಾಡಿರೋ ತುಪ್ಪ ಇದ್ರೆ ಯೂಸ್ ಮಾಡಿ ನೀವು ನಮ್ಮ ಮನೆ ಮಾಡಿರೋದು ಇದು ಬೆಂಗಳೂರಲ್ಲಿ ಇದೀನಲ್ವ ಅದಕ್ಕೆ ಇಲ್ಲ ಎಣ್ಣೆಗೆ ಇವಾಗ 2 ಪ್ಯಾಕೆಟ್ ತುಪ್ಪ ಹಾಕ್ತೀನಿ ಎಲ್ಲನೂ ಉನಿ ಹಾಕಿದ್ದೀನಿ ಬಾತ್ಗೆ ಹಾಕ್ತಾರಲ್ಲ ಆ ಥರ ಚಕ್ಕೆ ಲವಂಗ ಎಲ್ಲ ಐತೆ ನೀರು ಹಾಕ್ತೀವಲ್ಲ ಸ್ವಲ್ಪ ಆರುತ್ತೆ ಇವಾಗ ಸ್ವಲ್ಪ ನಿಧಾನಕ್ಕೆ ಹಾಕ್ಬೇಕು ಆರ್ಲಿಲ್ಲ ಅಷ್ಟೊಂದು ಏನು ಆಗಲಿಲ್ಲ ಫ್ರೈ ಆಗಬೇಕಿದು ಒಂದು ಸ್ವಲ್ಪ ಅಲ್ಲಿವರೆಗೂ ಒಂದು ಸ್ವಲ್ಪ ಹಂಗೆ ರೋಸ್ಟ್ ಮಾಡ್ತಾ ಇದ್ದೀನಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೀ ರೈಸ್ ಎಲ್ಲ ಬಿರಿಯಾನಿ ಥರ ಆಗಬೇಕು ನಾವು ಆ ಥರ ಮಾಡ್ತೀವಿ ನೋಡಿ ಇಷ್ಟು ಹಸಿರು ಮೆಣಸಿನ್ಕಾಯಿ ಹಾಕಬೇಕು ಹಸಿರು ಮೆಣಸಿನ್ಕಾಯಿ ಹಾಕೋಣ ನಾನು 3 ಹಾಕಿದ್ದೀನಿ ನಿಮ್ಗೆ ಬೇಕು ಅಂದರೆ 4 ಹಾಕೋಬೋದು ನಾನು ಜಾಸ್ತಿ ಖಾರ ತಿನ್ನೋಲ್ಲ ಅದಕ್ಕೆ 3 ಹಾಕಿದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕೋಣ ಇವಾಗ ಈರುಳ್ಳಿ ಸ್ವಲ್ಪ ಸಣ್ಣ ಕಟ್ ಮಾಡಬೇಕಿತ್ತು ಟೈಮ್ ಇರಲಿಲ್ಲ ಲೇಟ್ ಆಗಿಬಿಟ್ಟೈತೆ ಒಂದು ಸ್ವಲ್ಪ ದೊಡ್ಡ ಕಟ್ ಮಾಡಿದ್ದೀನಿ ಬಟ್ ಏನಿಲ್ಲ ರೋಸ್ಟ್ ಆಗ್ಬೋದು ಎಲ್ಲ ಸ್ಮೆಲ್ ಬದೈತಲ್ಲ ರಾಜು ಅದಿರೋ ಇದಾಗ್ತದೆ ಫುಲ್ ರೋಸ್ಟ್ ಆಗಬೇಕು ಈರುಳ್ಳಿ ಕಲರ್ ಬರಬೇಕು ಅಲ್ಲಿವರೆಗೂ ಈರುಳ್ಳಿನ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಬಿಡಬೇಕು ಎಣ್ಣೆ ಹಾಕಿದ್ವಲ್ಲ ಆವಾಗಲೇ ಗೋಡಂಬಿ ಹಾಕ್ಬೇಕಿತ್ತು ಮರ್ತೋಗ್ಬಿಟ್ಟೆ ಸೊ ನೀವು ಮುಂಚೆನೇ ಹಾಕೋಬಿಡಿ ಗೋಡಂಬಿ ಹಾಕಿದ್ದೀನಿ ಸೊ ಈರುಳ್ಳಿ ನೋಡಿ ಫುಲ್ಲು ಕಲರ್ ಬಂದೈತೆ ನಾವು ಮಾಡ್ತಿರೋ ಗೀ ರೈಸ್ಗೆ ಮೇನೆ ಹಾಲು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ಗೀ ರೈಸು ಸ್ವಲ್ಪ ಹಾಲು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಹಾಂ ಇಷ್ಟು ಹಾಕಿದ್ದೀನಿ ಇಷ್ಟು ಸಾಕು ಹಾಲು ಸೊ ಇವಾಗ ಹಾಲು ಹಾಕೋದ್ಮೇಲೆ ಇನ್ನು ಸ್ವಲ್ಪ ಫುಲ್ ಕಲಾಯಿಸಿ ಅದನ್ನು ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ ಹಾಲು ಹಾಕಾದ್ಮೇಲೆ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡೋಣ ಸೊ ಹಂಗೆ ರೋಸ್ಟ್ ಮಾಡೋಣ ಇನ್ನು ಸ್ವಲ್ಪ ಗೈಸ್ ನೆಕ್ಸ್ಟು ನಮ್ಮ ಅಡುಗೆಗೆ ಕೊತ್ತಂಬರಿ ಮತ್ತು ಪುದೀನ ಎರಡೂ ಹಾಕ್ಬಿಡಿ ಹಾಲು ಹಾಕಾದ್ಮೇಲೆ
ಎರಡೂ ಹಾಕಾದ್ಮೇಲೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಸೊ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ ಇವಾಗ. ನೆಕ್ಸ್ಟು ಮೇನು ಅಡುಗೆಗೆ ಏನು ಬೇಕು, ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಳ್ಳಿ. ಸೊ ನಾನು ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಏನಾದ್ರು ಟೇಸ್ಟ್ ಕಮ್ಮಿ ಆದರೆ ಆಮೇಲೆ ಸ್ವಲ್ಪ ಹಾಕ್ತೀನಿ. ಸೊ ಉಪ್ಪು ಹಾಕಿದ್ದೀನಿ, ಇವಾಗ ಮಿಕ್ಸ್ ಮಾಡೋಣ. ಇವಾಗ ನೆನ್ಸು ಹಾಕಿದ್ನಲ್ಲ, ಅವಾಗಲೇ ಅಕ್ಕಿ ನೆಂದಿಟ್ಟಿದ್ನಲ್ಲ, ಇವಾಗ ಒಳಗಡೆ ಹಾಕೋಣ. ಸೊ ಅಕ್ಕಿ ಹಾಕೋಣ. ಇವಾಗ 2 ಲೋಟ ಅಕ್ಕಿ ಹಾಕ್ತಿದ್ದೀವಿ ನಾವು. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟನ್ನು ಹಾಕೋಬೋದು. ಗೈಸ್ ಅಕ್ಕಿ ಹಾಕಾದ್ಮೇಲೆ ನಾವು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಜಾಸ್ತಿ ಮಿಕ್ಸ್ ಮಾಡಬೇಡಿ. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಒಡೆದೋಗ್ಬಿಡುತ್ತೆ. ಅದಕ್ಕೆ ಕ್ಲೀನಾಗಿ ಮಸಾಲೆ ಎಲ್ಲ ಇಟ್ಕೋಬೇಕು ಅಂದರೆ, ನಾವು ಹಾಕಿರೋ ಐಟಮ್ಸ್ ಎಲ್ಲ ಇಟ್ಕೋಬೇಕು ಅಂತಂದರೆ ಒಂದು ಸ್ವಲ್ಪ ಮಿಕ್ಸ್ ಕೊಡಿ. ಈ ಥರ ಒಂದು ರೌಂಡು. ನಾನು ಈ ಗ್ಲಾಸಲ್ಲಿ 2 ಲೋಟ ಅಕ್ಕಿ ಹಾಕಿದ್ದೆ. ಈ ಗ್ಲಾಸಲ್ಲಿ ಆವಾಗಲೇ ಇದು ಉನಿ ಹಾಕಿದ್ನಲ್ಲ, ಆ ನೀರೇ ಹಾಕ್ತೀನಿ, ಟೇಸ್ಟ್ ಬರುತ್ತೆ. ಸೊ 1 ಲೋಟ ಹಾಕ್ತೆ. ಸೊ ಟೋಟಲಾಗಿ ಇವಾಗ 2 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 4 ಗ್ಲಾಸು ಇದೇ ಲೋಟದಲ್ಲಿ ನೀರು ಹಾಕ್ತೀನಿ. ಇದಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ನೋಡಿ ನೀರನ್ನ, ಉಪ್ಪು ಕರೆಕ್ಟಾಗಿ ಆಯ್ತಾ ಅಂತ. ಈಗಲೇ ಉಪ್ಪು ಏನಾದ್ರು ಕಮ್ಮಿ ಆಯಿತು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಹಾಕ್ತೆ. ಗೈಸ್ ಅಡುಗೆ ಮಾಡೋದಕ್ಕಿಂತ ಅಡುಗೆ ಮನೆ ಕ್ಲೀನಾಗಿ ಇಟ್ಕೊಳ್ಳೋದೈತಲ್ಲ, ಅದೇ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಅಡುಗೆ ಮಾಡ್ಬೇಕಾರೆ 10 ಸಲ ನೆಲ್ಲಿಲ್ ಕೈ ತೊಳಿಬೇಕು. ಸೊ ಇವಾಗ ಬೇಯಕ್ಕೆ ಬಿಟ್ಟಿದ್ದೀನಿ ರೈಸ್ನ. ನೋಡಿ ಫುಲ್ಲು ಕುದೀತಾ ಐತೆ ರೈಸು. ಫುಲ್ಲು ಕುದೀತಾ ಐತೆ ನೋಡಿ. ಇವಾಗ ಒಂದು ಸ್ವಲ್ಪ ಲೋ ಮಾಡೋಣ ಫ್ಲೇಮ್ನ, ಜಾಸ್ತಿ ಆಗೈತೆ. ಗೈಸ್ ನಾನು ಇಷ್ಟೆಲ್ಲ ಅಡುಗೆ ಮಾಡಿದೆ. ರಾಜು ನೋಡಿ ಮೊಸರು ಬಜ್ಜಿ ಮಾಡ್ದ. ಮೊಸರು ಬಜ್ಜಿ ತಡ್ಕ, ಅದು ಏನದು ತಡ್ಕ. ಸ್ವಲ್ಪ ತಡ್ಕೋ, ಪ್ಲೇಟ್ಗೆ ಹಾಕೋ ರಾಜು. ಆಯ್ತು, ಮೊಸರು ಬಜ್ಜಿ ರೆಡಿ. ರಾಜು ತಡ್ಕ. ಗೈಸ್ ನಮ್ಮದು ಗೀ ರೈಸು ಸ್ವಲ್ಪ ನೀರು ಕಮ್ಮಿ ಆಗ್ಬಿಟ್ಟು ಪಲಾವ್ ಆಗ್ಬಿಟ್ಟೈತೆ. ಬಟ್ ಟೇಸ್ಟ್ ಹೆಂಗೈತೆ ಅಂತ ತಿನ್ಬಿಟ್ಟು ಹೇಳ್ತೀವಿ. ಹಾಕೋ ರಾಜು. ಸಾಕು. ಗೈಸ್ ನಾನು ಮಾಡಿದ ಗೀ ರೈಸು ಸ್ವಲ್ಪ ಪಲಾವ್ ಥರ ಆಗ್ಬಿಟ್ಟೈತೆ. ಬಟ್ ಆದರೆ ಟೇಸ್ಟ್ ಚೆನ್ನಾಗೈತೆ. ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕಿತ್ತು ಅನ್ಸುತ್ತೆ. ಆಮೇಲೆ ಬೇಗ ಆಫ್ ಮಾಡಬೇಕಿತ್ತು. ಬಟ್ ಟೇಸ್ಟ್ ಚೆನ್ನಾಗೈತೆ, ಪಲಾವ್ ಥರ ಆಗೈತೆ. ಅಮೆಝಾನಿಂದ 2 ಆರ್ಡರ್ ಬಂದೈತೆ. ಒಂದು ನಮ್ಮ ಭೀಮನ್ಗೆ ಬೆಲ್ಟು, ಹೊಸ ಬೆಲ್ಟ್ ಹಾಕಿ ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅವನಿಗೆ ಹಳೆ ಬೆಲ್ಟು ಸ್ವಲ್ಪ ನೋವಾಗ್ತಿತ್ತು, ಅದಕ್ಕೆ ಹೊಸ ಬೆಲ್ಟ್ ತರಿಸಿ. ನೋಡಿ ಹೆಂಗೈತೆ. ಸೊ ಅಮೆಝಾನಲ್ಲಿ ಹೊಸ ಬೆಲ್ಟ್ ಬುಕ್ ಮಾಡಿದ್ದೆ ಭೀಮನ್ಗೆ. ಇದು ಹೆಂಗೆ ಹಾಕೋದು, ಉಲ್ಟಾ ಹಾಕ್ಬೇಕು ಅನ್ಸುತ್ತೆ ಈ ಥರ. ಸೊ ಮನೆಗೆ ತಗೋಗ್ಬಿಟ್ಟು ಹಾಕ್ತೀನಿ. ಸೊ ಎಷ್ಟು 1200-300 ರೂಪಾಯಿ ಕೊಟ್ಟಿದ್ದು ನಾನು ಇದಕ್ಕೆ. ಪ್ರಾಡಕ್ಟ್ ಬುಕ್ ಮಾಡಿದ್ದೆ. ಇದೇನಂತಂದರೆ ಇದು ಲೈಟು. ಇರಿ ಏನಕ್ಕೆ ಯೂಸ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಲೈಟ್ ಏನಕ್ಕೆ ಅಂತಂದರೆ ಫೇಸ್ ಕ್ಯಾಮ್ ಲೈಟು. ನಾವು ಗೋಸ್ಟ್ ಸ್ಟಂಟ್ ಎಲ್ಲ ಮಾಡ್ತೀವಲ್ಲ ಅವಾಗ ಯೂಸ್ ಮಾಡೋದು ಈ ಲೈಟ್ನ. ಸೊ ಟ್ರೈಪೋಡ್ಗೆ ಹಾಕೋಬೇಕು ಇದನ್ನು. ಯಾಕಂತಂದರೆ ಫೇಸ್ಗೆ ಲೈಟ್ ಇದು. ಫೇಸ್ ಲೈಟು ಯೂಸ್ ಮಾಡಿದ್ರೆ ಡಾರ್ಕಾಗಿ ಬರುತ್ತೆ ನೈಟ್ ಟೈಮು. ಸೊ ಇದು ಒಳ್ಳೆ ಪ್ರಾಡಕ್ಟು. ಲಾಸ್ಟ್ ಟೈಮ್ ಇದ್ದಿದ್ದು ಹಾಳಾಗ್ಬಿಟ್ಟಿತ್ತು ನೋಡಿ ಈ ಥರ. ಸೊ ಇವಾಗ ಮೌಂಟ್ ಇರುತ್ತಲ್ವಾ, ಗೋಪ್ರೋ ಮೌಂಟ್ಗೆ ಹಿಂಗೆ ಹಾಕೊಂಡು ಮೇಲ್ಗಡೆ ಈ ಥರ ಇಟ್ಕೊಳ್ಳೋದು. ಸೊ ಅವಾಗ ಫೇಸ್ ಲೈಟ್ ಇರೋದ್ರಿಂದ ಫೇಸ್ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ವಿಡಿಯೋದಲ್ಲಿ. ಇದು ನೋಡಿ 5 ಥರ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ಕೋಬೋದು. ಇದು ಬ್ರೈಟ್ನೆಸ್ನ ಕಡಿಮೆ ಮಾಡೋಕ್ಕೆ, ಇದು ಬ್ರೈಟ್ನೆಸ್ನ ಇನ್ಕ್ರೀಸ್ ಮಾಡೋಕ್ಕೆ. ಮತ್ತು ಇದು ಮೋಡು, ಲೈಟ್ ಕಲರ್ ಡಿಮ್ನೆಸ್ನ ಮತ್ತು ಕಲರ್ನ ಚೇಂಜ್ ಮಾಡ್ಬೋದು ಇದರಲ್ಲಿ. ಸೊ ಈಗ ಕಡಿಮೆನೇ ಮಾಡೋಣ. ನಂದು ಟ್ರೈಪೋಡು ಮನೇಲಿ ಇಟ್ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಹಾಕ್ಬಿಟ್ಟು ತೋರಿಸ್ತಿದ್ದೆ ನಿಮಗೆ ಯಾವ ಥರ ವರ್ಕ್ ಆಗ್ತಿತ್ತು ಅಂತ. ಟ್ರೈಪೋಡ್ ಇಲ್ಲ ಇಲ್ಲಿ, ನಮ್ಮ ಮನೇಲಿ ಐತೆ ರಾಮನಗರದಲ್ಲಿ. ಇಲ್ಲ ಅಂದ್ರೆ ತೋರಿಸ್ತಿದ್ದೆ. ಮೇನ್ ಏನಿಲ್ಲ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಇವಾಗ ಈಗ ನೋಡಿ, ನಾರ್ಮಲ್ ವಿಡಿಯೋ ಮಾಡಿದ್ರೆ ಫೇಸ್ ಈ ಥರ ಬರ್ತಿರುತ್ತೆ ನೋಡಿ, ಒಂದು ಸ್ವಲ್ಪ ಡಲ್ ಇರುತ್ತೆ ಫೇಸು. ಸೊ ಈ ಲೈಟ್ನ ಯೂಸ್ ಮಾಡೋರು ನೋಡಿ, ನನ್ನ ಫೇಸ್ ತುಂಬಾ ಬ್ರೈಟಾಗಿ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಸೊ ಅದಕ್ಕೆ ಈ ಲೈಟ್ನ ಯೂಸ್ ಮಾಡೋದು. ಸೊ ಗೋಸ್ಟ್ ಸ್ಟಂಟ್ ಮಾಡ್ತೀನಲ್ಲ ನಾನು, ಅವಾಗ ಯೂಸ್ ಮಾಡ್ತೀನಿ ಈ ಲೈಟ್ನ. ಹಾಳಾಗ್ಬಿಟ್ಟಿತ್ತು ನಂದು ಹಳೇದು, ಆನ್ ಆಗ್ತಿರ್ಲಿಲ್ಲ, ಅದಕ್ಕೆ ಹೊಸದು ಬುಕ್ ಮಾಡಿದ್ದೆ ಇದನ್ನು.